ಹುಷಾರು ಭಾವ, ಹುಷಾರು. ಇವ್ರ ರೊಮ್ಯಾನ್ಸ್ ನೋಡಕ್ಕಾಗದೆ ಸಾಯ್ತಿದ್ದೀನಿ. ಬೇಗ ನನ್ನ ಹೊಟ್ಟೆಲಿರೋ ಮಗುಗೆ ಅಖಿಲೇ ತಂದೆ ಅಂತ ಪ್ರೂವ್ ಮಾಡಿ ಈ ನಂದಿನಿನ ಮನೆಯಿಂದ ಓಡಿಸ್ಬೇಕು. ವಸು ಅಕ್ಕ, ವಸು ಅಕ್ಕ! ಏನ್ ಹಾರಿಕಾ, ಇವಾಗ ನೀನ್ ಹೇಗಿದ್ಯಾಕ? ಚೆನ್ನಾಗೇ ಇದ್ದೀನಿ. ನಾಳೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣಕ್ಕ. ಬೇಕಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಲ್ಲ. ನಿನ್ಗೋಸ್ಕರ ಅಲ್ಲ ಅಕ್ಕ, ನನ್ಗೋಸ್ಕರ ಹಾಸ್ಪಿಟಲ್ಗೆ ಹೋಗೋಣ. ಸ್ಕ್ಯಾನಿಂಗು ಟೆಸ್ಟು ಮಾಡ್ಸೋಣ. ನಾಳೆ ಹೋಗ್ಬೇಕಾಗಿರೋದು ಹಾಸ್ಪಿಟ್ಲಿಗಲ್ಲ, ಕೋರ್ಟಿಗೆ. ಕೋರ್ಟಿಗೆ ಯಾಕೆ? ವಿಚ್ಛೇದನಕ್ಕೋಸ್ಕರ. ನಾಳೆ ಡಿವೋರ್ಸ್ ಕೊಟ್ಮೇಲೆ ನೀನು ಹಾಸ್ಪಿಟ್ಲಿಗೆ ಹೋಗ್ತೀಯೋ ಇಲ್ಲ ಇನ್ನೆಲ್ಲಿಗಾದ್ರೂ ಹೋಗ್ತೀಯೋ ನಿನ್ನಿಷ್ಟ. ವಿಚ್ಛೇದನ ಯಾಕೋ? ಅವಳು ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ನೀನೇ ಅಲ್ವಾ? ಆ ಮಗು ಈ ಮನೆ ವಾರಿಸ್ತಾರನೋ ಇಲ್ಲ ಇನ್ಯಾರ ಮನೆ ವಾರಿಸ್ತಾರನೋ ನಮಗ್ ಬೇಕಾಗಿಲ್ಲ. ನಾಳೆ ಕೋರ್ಟಿಗೆ ಹೋಗ್ತಿದೀವಿ, ವಿಚ್ಛೇದನ ತಗೋತಿದೀವಿ. ಅಂದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅತ್ತೆ? ನನ್ನನ್ನ ಅಭಿಭಾವ ವಸು ಅಕ್ಕ ನಂಬ್ತಿದ್ದಾರೆ, ನೀವು ಯಾಕೆ ನಂಬ್ತಾ ಇಲ್ಲ? ಅವರು ಒಳ್ಳೆಯವರಾಗಿರೋದ್ರಿಂದ ನಿನ್ಗೊಂದು ಅವಕಾಶ ಕೊಡಬೇಕು ಅಂತ ಇದ್ದಾರೆ, ಆದ್ರೆ ನಾವು ನಿನ್ನ ಬೇಡ ಅಂತ ಇದ್ದೀವಿ. ಅಭಿವಸು ಹೇಳಿದ್ರು ನೀವು ಕೇಳಲ್ವಾ? ಅವರಿಬ್ಬರೇ ಅಲ್ಲ, ಈ ಕುಟುಂಬ ಪೂರ್ತಿ ಹಾರಿಕನ್ಗೆ ಎಷ್ಟು ಅವಕಾಶ ಕೊಟ್ಟಿದೆ. ಯಾವ ಒಂದು ಅವಕಾಶ ಕೂಡ ಹಾರಿಕಾ ಉಳಿಸ್ಕೊಳ್ಳಿಲ್ಲ. ನಾನು ತಪ್ಪು ಮಾಡಿದ್ದೀನಕ್ಕ, ಇಲ್ಲ ಅಂತಿಲ್ಲ. ಆದ್ರೆ ಮಾಡದೇ ಇರೋ ತಪ್ಪಿಗೆ ನನ್ನ ಮನೆಯಿಂದ ಕಳಿಸ್ಬಿಡೋದಾ? ನಾನ್ ಕೂಡ ಯಾವ ತಪ್ಪು ಮಾಡಿಲ್ಲ ಹಾರಿಕಾ, ಆದ್ರೆ ನನ್ ಗಂಡ ನನ್ ಬಿಟ್ಟು ಹೋಗ್ಲಿಲ್ವಾ? ನಿನ್ ಸಮಸ್ಯೆ ಬೇರೆ ಕಣೆ, ನಿನಗೂ ಹಾರಿಕನ್ಗೂ ಯಾಕೆ ಹೋಲಿಸ್ತೀಯಾ? ಯಾರು ಏನು ಅನ್ಕೊಂಡ್ರು ಅಷ್ಟೇ, ನಾಳೆ ಡಿವೋರ್ಸ್ ಸಿಗೋದು ಪಕ್ಕ. ಇದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ. ನಂದಿನಿ, ನನ್ನ ಕರ್ಕೊಂಡು ಹೋಗು. ಕೇಳಿಸ್ಕೊಂಡ್ರ ವಸು ಅಕ್ಕ? ನೀವಾದ್ರೂ ಹೇಳಿ ಭಾವ, ನನ್ ತಪ್ಪಿಲ್ಲ ಅಂದ್ಮೇಲೆ ನನಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ನೀನೇನು ಟೆನ್ಷನ್ ಆಗ್ಬೇಡ ಹಾರಿಕಾ, ನಾಳೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ನಿಂದು ತಪ್ಪೇ ಇಲ್ಲ ಅಂದಮೇಲೆ ನಿನಗೆ ಆ ಜಡ್ಜ್ ಕೂಡ ಶಿಕ್ಷೆ ಕೊಡೋಕ್ಕಾಗಲ್ಲ. ನೀನೇನು ವರಿ ಆಗ್ಬೇಡ ಹಾರಿಕಾ. ಅಭಿವಸು ಹೇಳಿದ್ರು ಅಂದ್ಮೇಲೆ ನಿನಗೆ ನ್ಯಾಯ ಸಿಗುತ್ತೆ ಕಣೆ. ನೀನಿನ್ನ ದೇವ್ರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ಗೆ ನೀವೇ ದಿಕ್ಕು ಅಕ್ಕ, ನನ್ನ ನೀವೇ ಕಾಪಾಡಬೇಕು ಭಾವ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಾಳೆನೇ ಕೋರ್ಟು ಅಂತಿದ್ದಾರೆ. ನಾಳೆ ಏನ್ ನಡೆಯುತ್ತೋ ಏನೋ. ಹಾ, ಇನ್ನೇನಾಗುತ್ತೆ? ಗಂಡ ಬಿಟ್ಟಿರೋ ನಾನು ತವ್ರ ಮನೆಗ್ ಸೇರ್ಕೊಂಡ್ ಹಾಗೆ ನಾಳೆ ನೀನ್ ಕೂಡ ನಿನ್ ತವ್ರ ಮನೆ ಸೇರ್ಕೋತೀಯ. ಅದು ಬಾಯ ಇನ್ನೇನಾದ್ರೂನಾ ಸ್ವಲ್ಪ ಒಳ್ಳೆ ಮಾತ್ ಮಾತಾಡೆ. ಕೇಳಿಲಿ, ಒಳ್ಳೇದ ಬಗ್ಗೆ ನೀನೇ ಮಾತಾಡ್ಬೇಕು. ಮತ್ತೆ ನನ್ ಬಾಯ್ ಬಗ್ಗೆ ಹೇಳೋಕ್ ಮುಂಚೆ ನಿನ್ ಬಾಯ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಏನ್ ಮಾಡೋದು ಆಂಟಿ? ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ? ನಿನ್ ಹೊಟ್ಟೆಲಿರೋ ಮಗುಗೆ ತಂದೆ ಅಖಿಲೇ ಅಲ್ವೇನೆ? ನಿನ್ಗ್ಯಾಕಿನ್ ಭಯ? ಅಖಿಲ್ ಮಗು ನಿನ್ ಹೊಟ್ಟೆಲಿದೆ, ಅಭಿವಸು ನಿನ್ ಕಡೆ ಇದ್ದಾರೆ. ನಿನಗೆ ಯಾರು ಶಿಕ್ಷೆ ಕೊಡಕ್ಕಾಗಲ್ಲ. ನಿಶ್ಚಿಂತೆಯಾಗಿ ಹೋಗ್ ಮಲ್ಕೋ, ಹೋಗು.
ಹೊಸವ್ರೆ, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಕೋರ್ಟ್ಗಿನ್ನು ಜಾಸ್ತಿ ಟೈಮ್ ಇಲ್ಲ ರೀ. ಅಷ್ಟ್ರೊಳಗೆ ಹಾರಿಕಾ ಹೊಟ್ಟೆಲಿರೋ ಮಗುಗೆ ತಂದೆ ಆದಿತ್ಯ ಅಲ್ಲ ಅಖಿಲ್ ಅಂತ ಪ್ರೂವ್ ಮಾಡಬೇಕು. ಇಷ್ಟು ಕಮ್ಮಿ ಟೈಮಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಹೊಸವ್ರೆ. ಅಷ್ಟು ಟೈಮ್ ನಮ್ಗೆ ಸಾಕಾಗಲ್ಲ. ಮತ್ ಹೇಗ್ರಿ? ಹಾರಿಕನ್ಗೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತಲ್ವಾ? ಹಾರಿಕಾ ಈ ತಪ್ಪು ಮಾಡಿಲ್ಲ ಅಂತಂದ್ರು ಬೇರೆ ತಪ್ಪನ್ನ ತುಂಬಾನೇ ಮಾಡಿದಾಳೆ. ಅವಳು ಶಿಕ್ಷೆ ಅನುಭವಿಸದೆ ಬೇರೆ ದಾರಿ ಇಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ರೀ. ಆದ್ರೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆದ್ರೆ ಅದನ್ನ ಕಣ್ಣಾರೆ ನೋಡ್ತಾ ನಾವ್ ಯಾಕೆ ಮೌನವಾಗಿರ್ಬೇಕು? ಏನ್ ಮಾಡೋಕ್ಕಾಗುತ್ತೆ, ನೀವೇ ಹೇಳಿ. ಆದಿತ್ಯ ಬಗ್ಗೆ ಗೊತ್ತಿರೋದು ಅದು ಸಾನ್ವಿಕೆಗೆ ಮಾತ್ರ. ಅವಳನ್ನ ಕೋರ್ಟ್ಗೆ ಕರ್ಕೊಂಡ್ ಬಂದು ಸಾಕ್ಷಿ ಹೇಳ್ಸಿದ್ರೆ? ಅವಳು ನಿಜ ಹೇಳೋದಕ್ಕೆ ಹೆದರ್ಕೊಳ್ತಾ ಇಲ್ವೇನ್ರಿ? ಹೌದು, ಅವರಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಆದಿತ್ಯ ಹೆದರ್ಸಿದ್ದಾನೆ. ಆಗದಿರೋದೆಲ್ಲ ಆಗಿ ಸಾನ್ವಿಕಾ ಅವ್ರ ತಾಯಿನೇನಾದ್ರೂ ಕಳ್ಕೊಂಡ್ರೆ ಸಾನ್ವಿಕಾ ಒಬ್ಬಂಟಿ ಆಗ್ಬಿಡ್ತಾಳೆ. ಅದಕ್ಕೆ ಕಾರಣ ನಾವೇ ಆಗ್ತೀವ್ರಿ. ನಾವ್ ಆದಿತ್ಯನ ಕಂಟ್ರೋಲ್ ಮಾಡಕ್ಕಾಗಲ್ವಾ ರೀ? ಸಾನ್ವಿಕನ್ ತಂಟೆಗೆ ಹೋಗದೆ ಇರೋ ಹಾಗೆ ತಡಿಯಕ್ಕಾಗಲ್ವಾ? ತಡಿಬೋದು ರೀ, ಆದರೆ ಪ್ರತಿ ಸಲನೂ ಟೈಮ್ ನಮ್ಮ ಕಡೆನೇ ಇರಲ್ಲ. ಅವನಿಗೆ ನಮ್ಮ ಫ್ಯಾಮಿಲಿ ಮೇಲೆ ದ್ವೇಷ ಇದೆ. ಅವನು ತುಂಬ ರೀತಿಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾನೆ ಇದ್ದಾನೆ. ಅವನ ಜೊತೆ ಜಗಳ ಇಟ್ಕೊಂಡು ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಆದರೆ ಸಾನ್ವಿಕಾಗ ಮಾತ್ರ ತೊಂದರೆ ಆಗಬಾರ್ದು. ಅದು ನಿಜಾನೇ. ಅನಾವಶ್ಯಕವಾಗಿ ಸಾನ್ವಿಕನ್ಗೆ ನಾವು ತೊಂದರೆ ಕೊಟ್ಟಂಗಾಗತ್ತೆ. ಹೋಗ್ಲಿ, ಆದಿತ್ಯನ ಹೆದರಿಸಿ ಕೋರ್ಟಲ್ಲಿ ಅವನಿಗೂ ಹಾರಿಕನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಸಿದ್ರೆ? ನಾವು ಹೆದರ್ಸ್ತಾ ಇದೀವಿ ಅನ್ನೋ ವಿಷಯನ ಅವನು ಕೋರ್ಟಲ್ಲಿ ಹೇಳಿದ್ರೆ ಆಗ ನಮ್ದೇ ತಪ್ಪಾಗತ್ತೆ. ಆದಿತ್ಯ ಒಬ್ಬ ಕುತಂತ್ರಿ ಕಣ್ರಿ. ಅವನಲ್ಲಿರೋ ಲೋಪನ ಮರೆಮಾಚ್ಕೊಳ್ಳೋದಕ್ಕೆ ಅವನ ಆಸ್ತಿಗೆ ವಾರಸ್ದಾರನ್ನ ಪಡೆಯೋಕ್ಕೋಸ್ಕರ ಒಬ್ಳು ಮದುವೆ ಆಗಿರೋ ಪ್ರೆಗ್ನೆಂಟ್ ಆಗಿರೋ ಹಾರಿಕಾ ಅಂತ ಹುಡುಗಿನ ಉಪಯೋಗಿಸ್ಕೊಂಡಿದ್ದಾನೆ ಅಂತಂದ್ರೆ ಅವನು ಎಂಥ ದೊಡ್ಡ ನೀಚ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿ. ಅವನು ಅನ್ಕೊಂಡಿರೋದನ್ನ ಮಾಡಲೇಬೇಕು ಅಂತಂದ್ರೆ ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ. ನಾವು ಅವನ್ನ ಕರೆಯೋ ಅವಶ್ಯಕತೆ ಇಲ್ಲ. ನಾಳೆನೇ ಅವನ ಕೋರ್ಟಿಗೆ ಬಂದು ಹಾರಿಕಾ ಮಗುಗೆ ನಾನೇ ತಂದೆ ಅಂತ ಎಲ್ಲರ ಮುಂದೆ ಹೇಳಿದ್ರು ಹೇಳ್ಬೋದೇನೋ. ಅವಾಗ ನಾವೇನೂ ಮಾಡೋಕ್ಕಾಗಲ್ಲ. ಎಸ್, ಡಿಎನ್ಎ ಟೆಸ್ಟ್ ಮಾಡಿಸಿದ್ರೆ? ನನಗೆ ಆ ಯೋಚನೆ ಮೊದಲೇ ಬಂದಿತ್ತು ರೀ. ಟೆಸ್ಟ್ ರಿಸಲ್ಟ್ ಬರೋದಕ್ಕೆ ಮಿನಿಮಮ್ 4 to 5 days ಬೇಕಾಗುತ್ತೆ. ನಮಗೆ ತುಂಬಾ ಕಮ್ಮಿ ಟೈಮ್ ಇದೆ. ಜಡ್ಜ್ ಅವರಿಗೆ ಏನೋ ಒಂದು ಹೇಳಿ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ವಾ? ಈಗಾಗಲೇ ಈ ಕೇಸ್ ತುಂಬಾ ಮುಂದೆ ಹೋಗಿದೆ. ಇನ್ನೊಂದ್ಸಲ ಮುಂದೆ ಕೊಡಬೇಕು ಅಂದರೆ ಜಡ್ಜ್ ಅವರು ಒಪ್ಕೊಳ್ಳಲ್ಲ. ಅವ್ರು ಒಪ್ಕೊಂಡ್ರು ಕೂಡ ಅಮ್ಮ ಅಖಿಲ್ ಒಪ್ಕೊಳ್ಳೋದೇ ಇಲ್ಲ. ಮತ್ತೀಗ ಹೇಗ್ರಿ? ಏನ್ ಮಾಡ್ಬೇಕು? ಫೈನಲ್ ಆಗಿ ಒಂದೇ ದಾರಿ ಇರೋದು. ಏನ್ರಿ ಅದು? ಹಾರಿಕೆಗೆ ಸ್ಕ್ಯಾನಿಂಗ್ ಮಾಡಿಸೋದು. ಸ್ಕ್ಯಾನ್ ಮಾಡಿಸಿದಾಗ ಬೇಬಿಗೆ ಎಷ್ಟು ತಿಂಗಳಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಇಟ್ಕೊಂಡು ಕರೆಕ್ಟ್ ರೀ. ಆದಿತ್ಯನ್ಗೆ ಹಾರಿಕಾ ಪರಿಚಯ ಆಗಿ ಸ್ವಲ್ಪ ದಿನ ಅಷ್ಟೇ. ಬೇಬಿಗೆ ಜಾಸ್ತಿ ತಿಂಗಳಾಗಿದೆ ಅಂತ ಗೊತ್ತಾದ್ರೆ ಆ ಬೇಬಿಗೆ ತಂದೆ ನಮ್ಮ ಅಖಿಲ್ ಅಂತ ಪ್ರೂವ್ ಆಗುತ್ತೆ. ಹೌದು, ಅದೊಂದೇ ದಾರಿ ಇರೋದು. ತುಂಬಾ ಥ್ಯಾಂಕ್ಸ್ ರೀ. ನಾವು ಹಾರಿಕನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋಣ. ತಕ್ಷಣ ರಿಪೋರ್ಟ್ ಸಿಗುತ್ತೆ ಅಲ್ವಾ? ಆ ರಿಪೋರ್ಟ್ ಇಟ್ಕೊಂಡು ನಾಳೆ ನಾವು ಕೋರ್ಟಿಗೆ ಹೋಗ್ಬೋದು, ಹಾರಿಕನ್ನ ಕಾಪಾಡ್ಬೋದು. ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಇವತ್ತು ಕೋರ್ಟಿಗೆ ಹೋಗ್ಬೇಕಲ್ವಾ ಆಂಟಿ? ಟೆನ್ಷನ್ ಇರಲ್ವಾ? ಯಾಕೆ ಟೆನ್ಷನ್?
ನಿನಗ್ ನ್ಯಾಯ ಕೊಡಿಸ್ತೀವಿ ಅಂತ ಅಭಿವಸ್ಸು ನಿನ್ನೆ ರಾತ್ರಿ ಮಾತು ಕೊಟ್ಟಿದಾರಲ್ಲ. ಹೇಗಾದ್ರೂ ಮಾಡಿ ವಿಚ್ಛೇದನ ತಗೋತೀವಿ ಅಂತ ಅಖಿಲ್ ಕೂಡ ಅಂದಿದ್ದಾನೆ. ಅದೇ ಭಯ ಆಗ್ತಿದೆ. ನೀನು ತಪ್ಪು ಮಾಡಿಲ್ಲ ಅಂದ್ರೆ ಅಭಿವಸ್ಸು ನಿನ್ನ ಖಂಡಿತ ಕಾಪಾಡ್ತಾರೆ. ನಡಿ, ಅಭಿವಸ್ಸು ನೋಡಿದ್ರೆ ನಿನಗ್ ಸ್ವಲ್ಪ ಧೈರ್ಯ ಬರುತ್ತೆ. ಬಾ. ವಸು ಅಕ್ಕ, ಅಭಿಭಾವ, ವಸು ಅಕ್ಕ, ಅಭಿಭಾವ. ಅಭಿ ಅಣ್ಣ ವಸು ಅಕ್ಕ ಮನೆಯಲ್ಲಿಲ್ಲ. ಎಲ್ಲಿಗೆ ಹೋದ್ರು? ಏನೋ ಗೊತ್ತಿಲ್ಲ. ಭಾವನು ಕೂಡ ಫೋನ್ ತೆಗಿತಾ ಇಲ್ಲ. ಫೋನ್ ಎತ್ತದೆ. ಅಭಿವಸ್ಸು ಏನ್ ಮಾಡ್ತಿದ್ದಾರೆ? ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದಾರೆ? ಅಭಿವಸ್ಸು ಮಾತ್ರ ಅಲ್ಲ, 1000 ದೇವ್ರಿಗೆ ಬೇಡ್ಕೊಂಡ್ರು ಕೂಡ ಇವತ್ತು ವಿಚ್ಛೇದನ ಸಿಗೋದು ಗ್ಯಾರಂಟಿ. ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊ, ಹೊರಡೋದಕ್ಕೆ ರೆಡಿಯಾಗಿರೋ. ಇವತ್ತಿಗೆ ನಿನ್ ಪಾಪಟ್ ಕೂಡ ತುಂಬ್ತು ಹಾರಿಕಾ. ಈ ಮನೆಗೆ ನಿನ್ನಿಂದ ಮುಕ್ತಿ ಸಿಕ್ತು ಅಂತ ಅನ್ಕೋ. ಇವತ್ತು ನೀನು ಈ ಮನೆಯಿಂದ ಶಾಶ್ವತವಾಗಿ ಹೊರಟೋಗ್ತಾ ಇದೆಯಾ? ಇವತ್ತೇ ನಿನಗೆ ಕೊನೆ ದಿನ. ಅಭಿವಸ್ಸು ಇರ್ಬೇಕಾದ್ರೆ ನೀವು ಹಾರಿಕನ್ನ ಕಳ್ಸಕ್ಕಾಗಲ್ಲ. ನ್ಯಾಯನೇ ಗೆಲ್ಲೋದು. ವಸು ಅಕ್ಕ, ಭಾವ, ಎಲ್ಲಿಗೆ ಹೋಗಿದ್ರಿ? ಫೋನ್ ಮಾಡಿದ್ರು ಲಿಫ್ಟ್ ಮಾಡಿಲ್ವಲ್ಲ. ನಿನ್ಗೋಸ್ಕರನೇ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ದೀವಿ ಹಾರಿಕಾ. ನಿನ್ನ ಕಾಪಾಡೋಕ್ಕೋಸ್ಕರನೇ ಹೋಗಿ ಬಂದ್ವಿ. ಇನ್ನು ನಿನಗೆ ಯಾವ ಭಯನೂ ಇಲ್ಲ. ಅಂದ್ರೆ ನನ್ನ ತಪ್ಪು ಏನೂ ಇಲ್ಲ ಅಂತ ಗೊತ್ತಾಯ್ತಾ ಅಕ್ಕ? ನಿಜ ಗೊತ್ತಾಯ್ತು. ನಿನಗೆ ಯಾವ ಥರ ನ್ಯಾಯ ಒದಗಿಸ್ಬೇಕೋ ಅಂಥ ನ್ಯಾಯ ಕೊಡಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ಮನೇಲಿ ಇಲ್ಲ ಅಂದಿದ ತಕ್ಷಣ ನನ್ನ ಹೃದಯನೇ ನಿಂತು ಹೋದಂಗಾಯ್ತು. ಕಡೆಯ ಕ್ಷಣದಲ್ಲಿ ನೀವು ಕೈ ಎತ್ತುತ್ತೀರೇನೋ ಅಂತ ಹಾರಿಕಾ ಹೆದರ್ಕೊಂಡಿದ್ಲು ವಸು. ನೀವು ಬಂದ್ರಲ್ಲ, ಪ್ರಾಣ ಬಂದಾಗಾಯ್ತು. ನನ್ನ ಕಡೆ ಯಾರು ಇರ್ಲಿ ಇಲ್ದೇ ಇರ್ಲಿ, ಭಾವ ನೀನು ಇದ್ರೆ ಸಾಕಕ್ಕ, ನಾನು ಗೆಲ್ತೀನಿ. ನಿನ್ನ ಗೆಲ್ಸೋ ಜವಾಬ್ದಾರಿ ನಂದು ಹಾರಿಕಾ. ನೀನ್ ಬಯಸಿದ್ದನ್ನ, ನೀನ್ ಆಸೆ ಪಟ್ಟಿದ್ದನ್ನ ನಿನಗೆ ಕೊಡ್ತೀವಿ. ಈ ಮಾತು ಸಾಕಕ್ಕ, ನಾನಿನ್ನೇನೂ ಆಸೆ ಪಡಲ್ಲ. ಇವಾಗ ನನಗೆ ಬೆಟ್ಟದಷ್ಟು ಧೈರ್ಯ ಬಂತು. ಆರಾಮಾಗಿ ಕೋರ್ಟಿಗೆ ಬರ್ತೀನಿ. ಕೋರ್ಟ್ಗೆ ಹೋಗೋಣ ಅಖಿಲ್. ಆಯ್ತು ಅಣ್ಣ. ಇವತ್ತು ನಿನಗೆ ನ್ಯಾಯ ಸಿಕ್ಕುತ್ತೆ. ನಿನ್ನ ಮನಸ್ಸಲ್ಲಿ ಅನುಭವಿಸ್ತಿರೋ ನೋವಿಗೆ ಮುಕ್ತಿ ಸಿಗುತ್ತೆ. ನೀನು ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು. ನಾನು ನಿಮ್ಮತ್ತಿಗೆ ನಿನಗೆ ಒಳ್ಳೆಯದೇ ಮಾಡ್ತೀವಿ. ನಮ್ಮ ಮೇಲೆ ನಿನಗೆ ಯಾವ ಥರ ನಂಬಿಕೆ ಇದೆಯೋ ಅದನ್ನು ನಾವು ಇವತ್ತು ಉಳಿಸ್ಕೊಳ್ತೀವಿ. ನೀನು ಆಸೆ ಪಟ್ಟಿರೋ ಜೀವನ ನಿನಗೆ ಕೊಡ್ತೀವಿ. ಏನೇ ಅಭಿ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ. ಅಖಿಲಗ್ ನ್ಯಾಯ ಒದಗಿಸ್ತೀನಿ ಅಂತಿದ್ದಾನೆ. ಅಭಿಭಾವ ಕರೆಕ್ಟಾಗೆ ಹೇಳ್ತಾರಲ್ವಾ ಆಂಟಿ? ಅಖಿಲ್ಗೆ ನ್ಯಾಯ ಕೊಡ್ಸೋದು ಅಂದ್ರೆ ನಿನಗೆ ಅನ್ಯಾಯ ಮಾಡ್ದಂಗಲ್ವೇನೆ? ಅಲ್ಲ, ವಸ್ಸು ಅಕ್ಕ ನನಗ್ ನ್ಯಾಯ ಕೊಡಿಸ್ತೀನಿ ಅಂದ್ರು. ಅಂದ್ರೆ ನನ್ನ ಮಗುಗೆ ತಂದೆ ಅಖಿಲ್ ಅಂತ ಪ್ರೂವ್ ಮಾಡ್ತಾರೆ. ಆ ಥರದಲ್ಲಿ ಅಖಿಲ್ಗೆ ನ್ಯಾಯ ಸಿಗ್ದಂಗೆ ಅಲ್ವಾ? ನನ್ಗೇನೋ ವಿಚಿತ್ರವಾಗಿದ್ಯೇ. ಅಮ್ಮ, ಅಣ್ಣ,
ಅದಕ್ಕೆ ಇಷ್ಟು ದಿನ ನಾವು ಒಂದು ಅಪಾರ್ಥ ಮಾಡ್ಕೊಂಡಿದ್ವಿ. ಒಳ್ಳೇದು ಕೆಟ್ಟದ್ರ ನಡುವೆ ಉಯ್ಯಾಲೆ ಆಡ್ತಾ ಇದ್ವಿ. ಇವತ್ತು ಆ ಅಪಾರ್ಥ ಎಲ್ಲ ದೂರ ಆಗಿ ಎಲ್ಲರೂ ಸಂತೋಷವಾಗಿರ್ತೀವಿ. ಹೌದು ಅತ್ತೆ, ಅವ್ರ ಆಸೆ ಪಡೋ ಜೀವನನೇ ಅವ್ರಿಗೆ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಗಂಟೆಗಳು ವೆಯ್ಟ್ ಮಾಡಿ, ನ್ಯಾಯ ಏನು ಸಿಗುತ್ತೆ ಅಂತ ನಿಮ್ಮ ಕಣ್ಣಾರೆ ನೋಡ್ತೀರಾ. ಕೋರ್ಟಲ್ಲಿ ಅಖಿಲೆ ನನ್ ಮಗುಗೆ ತಂದೆ ಅಂತ ಹೇಳ್ತಾರೆ. ವಾರಸ್ದಾರ್ನ ಪಡಿತಿರೋದಕ್ಕೆ ನನಗೆ ಅರ್ಧ ಆಸ್ತಿ ಕೊಡ್ತಾರೆ. ನಾನು ಹ್ಯಾಪಿ. ನನಗೇನೋ ಡೌಟು ಕಣೆ. ಅಭಿವಸು ನಿನ್ ಕತೆ ಮುಗಿಸೋ ಕೆಲಸ ಏನೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಅನುಮಾನ ಆಗ್ತಿದ್ಯೆ. ನಿನಗೆಲ್ಲ ಡೌಟೇ ಆಂಟಿ. ನನಗೆ ಆಸ್ತಿ ಸಿಕ್ಕಿದ್ಮೇಲೆ ನಿನ್ ಶೇರ್ ನಿನಗೆ ಕೊಟ್ಬಿಡ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಅಭಿವಸು ಇಬ್ರು ಆ ಹಾರಿಕನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಒಗ್ಗಟ್ಟಾಗಿ ಇದ್ದಿದ್ದ ಕುಟುಂಬ ಇವತ್ತು ಹಾರಿಕಾಯಿಂದ 2 ಭಾಗ ಆಗಿದೆ. ಬೇಜಾರು ಮಾಡ್ಕೊಬಿಡಮ್ಮ, ದೇವ್ರಿದ್ದಾನೆ. ಒಳಗೋಗೋಣ ಬನ್ನಿ. ನೀನೇನ್ ಭಯ ಪಡ್ಬೇಡ ಹಾರಿಕಾ, ಅಭಿವಸು ನಿನ್ ಕಡೆ ಇದ್ದಾರೆ. ನಿನಗೆ ನ್ಯಾಯ ಸಿಗುತ್ತೆ. ನಡಿ. ಹೊಸವ್ರೆ ಬನ್ನಿ. Yes, proceed. ಯುವರ್ ಆನರ್, ಈ ಕೇಸ್ ವಿಷಯದಲ್ಲಿ ಲಾಸ್ಟ್ ಸೆಷನ್ನಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತು. ಆರೋಪಿ ಹಾರಿಕಾ ನನ್ನ ಕ್ಲೈಂಟ್ ಅಖಿಲ್ಗೆ ಮೋಸ ಮಾಡಿ ಮತ್ತೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟ್ ಹಾರಿಕಾ ಹೊಟ್ಟೆಲಿರೋ ಮಗುಗೆ ತಂದೆ ಅಖಿಲೆ. ಅದನ್ನ ನೀವು ಸಾಬೀತುಪಡಿಸಬಹುದಾ? ಎಸ್ ಯುವರ್ ಆನರ್. ನನ್ನ ಕ್ಲೈಂಟ್ ಹಾರಿಕಾ ಪರವಾಗಿ ಶ್ರೀಮತಿ ವಸುಂಧರಾ ದೇವಿ ಅವರು ಕೋರ್ಟ್ಗೆ ತಕ್ಕ ಸಾಕ್ಷ್ಯಾಧಾರಗಳನ್ನು ಒದಗಿಸುತ್ತಾರೆ. ಯುವರ್ ಆನರ್, ಮೊದಲು ನಿಮಗೆ ಕ್ಷಮಾಪಣೆ. ಲಾಸ್ಟ್ ಟೈಮ್ ಬಂದಾಗ ನೀವು ತೀರ್ಪಿಗೆ ನಾನು ಅಡ್ಡಪಡಿಸ್ದೆ. ಇಟ್ಸ್ ಓಕೆ ಮಿಸಸ್ ವಸುಂಧರಾ ದೇವಿ ಅವರೇ. ತಡ ಆದರೂ ನ್ಯಾಯ ಸಿಗಬೇಕು ಅಂತ ಈ ನ್ಯಾಯಾಲಯ ಇಚ್ಛಿಸುತ್ತೆ. ನಿಮ್ಮ ಹತ್ರ ಇರೋ ಸಾಕ್ಷ್ಯಾಧಾರಗಳ ಬಗ್ಗೆ ವಿವರಣೆ ಕೊಡಿ. ಎಸ್ ಯುವರ್ ಆನರ್. ಇವಳು ಹಾರಿಕಾ ನನ್ನ ಮೈದ್ನ ಅಖಿಲ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾಳೆ. ಉನ್ನತ ಶಿಕ್ಷಣ ಪಡ್ಕೊಂಡಿದ್ದಾಳೆ. ಕೆಲವೊಂದು ವಿಷಯದಲ್ಲಿ ಮೊಂಡು ಹಠ ಮಾಡಿದ್ರು ಚಿಕ್ಕೋಳು ಗೊತ್ತಿಲ್ಲದೆ ಆಡ್ತಿದ್ದಾಳೆ ಅಂತ ತುಂಬ ಸಲ ಹೊಂದ್ಕೊಂಡು ಹೋದ್ವಿ. ಇವಳು ಕೆಲವೊಂದು ತಪ್ಪು ಮಾಡಿದ್ರು ಕ್ಷಮಿಸಕ್ಕಾಗದೇ ಇರೋ ತಪ್ಪು ಮಾಡಲ್ಲ ಅನ್ನೋದು ನಮ್ಮ ನಂಬಿಕೆ. ಆ ನಂಬಿಕೆ ಮೇಲೇನೆ ಅವಳು ತಪ್ಪು ಮಾಡಲ್ಲ ಅಂತ ಅವತ್ತು ನಾನು ಅಡ್ಡಪಡಿಸ್ದೆ ಯುವರ್ ಆನರ್. ಆದರೆ
ನಮ್ಮ ನಂಬಿಕೆ ಮಣ್ಪಾಲಾಯ್ತು. ಹಾರಿಕಾ ನಂಬಿಕೆ ದ್ರೋಹ ಮಾಡಿದಾಳೆ.